ಆರ್ ಸಿ ಬಿ 2026 ಆಕ್ಷನ್ಗೂ ಮುಂಚೆನೇ ನಮ್ಮ ಹತ್ರ ಪ್ಲೇಯಿಂಗ್ 11 ರೆಡಿ ಇದೆ ಮಗ. ಜಸ್ಟ್ ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾರೆ ಅಷ್ಟೇ. ಮ್ಯಾಚ್ ಎಲ್ಲ ಸ್ಟಾರ್ಟ್ ಆದರೆ ನಾವು ಆಲ್ರೆಡಿ ರೆಡಿ ಟು ಪ್ಲೇ, ಓಕೆನಾ. ಬಟ್ ಆಕ್ಷನ್ಗೆ ಹೋಗ್ತಾ ಇರೋದು ಇರೋಬ್ಬರೋ ಸ್ಲಾಟ್ ಎಲ್ಲ ಫಿಲ್ ಮಾಡೋದಕ್ಕಷ್ಟೇ, ಅದು ಬಿಟ್ಟರೆ ಬೇರೇನೂ ಇಲ್ಲ. ಆ್ಯಂಡ್ ಐ ಸಿ ಸಿ ಕಡೆಯಿಂದ ಮೆನ್ಸ್ ODI ಆ್ಯಂಡ್ T20 ಎಲ್ಲ ಫಾರ್ಮೆಟ್ ಅವ್ರದ್ದು ರ್ಯಾಂಕಿಂಗ್ನ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಒಂದು ಫಾರ್ಮೆಟಲ್ಲಿ ನಮ್ಮ ಇಂಡಿಯನ್ ಪ್ಲೇಯರ್ಸು ತುಂಬ ಜನ ಇಲ್ಲ ಒಂದು ಫಾರ್ಮೆಟಲ್ಲಿ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇದ್ದೀರಾ ಮೆನ್ಸ್ ODI ಬ್ಯಾಟಿಂಗ್ ಅಫಿಷಿಯಲ್ ರ್ಯಾಂಕಿಂಗ್ ಅಂತ. ಡೆರನ್ ಮಿಚೆಲ್ ಅವರು ಫಸ್ಟ್ ಇದ್ದಾರೆ, ರೋಹಿತ್ ಶರ್ಮಾ ಸೆಕೆಂಡ್ ಇದ್ದಾರೆ. ಆ್ಯಕ್ಚುಲಿ ರೋಹಿತ್ ಶರ್ಮಾ ಫಸ್ಟ್ ಅಲ್ಲೇ ಇದ್ದರು, ಬಟ್ ಡೆರನ್ ಮಿಚೆಲ್ ಅವರು ರೀಸೆಂಟಾಗಿ ಒಂದು 100ನ ಹೊಡೆದ್ರು, ಅವರು ಫಸ್ಟ್ ಹೋದರು. ಆ್ಯಂಡ್ ಇಬ್ರಾಹಿಂ ಜದ್ರಾನ್ ಅಂತ ಅವರು ಥರ್ಡ್ ಪೊಸಿಷನಲ್ಲಿ, ಶುಭನ್ ಗಿಲ್ ಫೋರ್ತು, ಫಿಫ್ತಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಇದ್ದಾರೆ ಮಗ. ವಿರಾಟ್ ಕೊಹ್ಲಿ ಅವರು ಜಾಸ್ತಿ ಮ್ಯಾಚಸ್ನೇ ಆಡ್ತಾ ಇಲ್ಲ, ಆದರೂ ಕೂಡ ಅವರ ಹೇಗಿದೆ ಅಂತ ಹೇಳಿದ್ರೆ ಇನ್ನೂ ಅಲ್ಲೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬಾಬರ್ ಅಜಮ್ ಅವರು ಸಿಕ್ಸ್ತಲ್ಲಿದ್ದಾರೆ, ಆ್ಯಕ್ಚುಲಿ 100 ಕೂಡ ಹೊಡೆದ್ರು ರೀಸೆಂಟಾಗಿ. ಆ್ಯಂಡ್ ಆ್ಯರಿ ಹೆಕ್ಟರ್ ಅವರು 7th, ಶ್ರೇಯಸ್ ಅವರು ಕೂಡ 8th ಆ್ಯಂಡ್ ಚರಿತ್ ಅಸ್ಲಂಕ ಅವರು 9th, 10th ಶಾಯ್ ಹೋಪ್ ಇದ್ದಾರೆ. ಶಾಯ್ ಹೋಪ್ ಕೂಡ ಮೊನ್ನೆ ಮ್ಯಾಚಲ್ಲೇನೋ 100 ಹೊಡೆದ್ರು, ಮೊನ್ನೆನೋ ಆ್ಯಕ್ಚುಲಿ ಸಾಕಾಗೆ ಹೊಡೆದ್ರು. ಆ್ಯಂಡ್ ಇದು ಮೆನ್ಸ್ ODI ಬ್ಯಾಟಿಂಗ್ ಅಂತ ಆದರೆ ಇದು ಟೆಸ್ಟಲ್ಲಿ ನೋಡ್ತಾ ಇರ್ಬೋದು. ಜೋ ರೂಟು ಫಸ್ಟಲ್ಲಿದ್ದಾರೆ, ಆರಿ ಬ್ರೋಕು ಸೆಕೆಂಡು, ಥರ್ಡ್ ಪೊಸಿಷನಲ್ಲಿ ಕೆನ್ ವಿಲಿಯಮ್ಸನ್ನು, 3 ಜನ ಅಂತೂ ಕ್ಲಾಸಿ ಪ್ಲೇಯರು, 4 ಜನ ಸ್ಟೀವ್ ಸ್ಮಿತ್ತು 4th ಪೊಸಿಷನ್ನು. ಅದರಲ್ಲಿ ರೂಟು, ಕೇನ್ ವಿಲಿಯಮ್ಸನ್ನು, ಸ್ಟೀವ್ ಸ್ಮಿತ್ ಅಂತೂ ಬೆಂಕಿ, ಒಂಥರ ಸಖತ್ ಪ್ಲೇಯರ್ ಮಗ. ಇವು 3 ಜನ ಪ್ಲೇಯರ್ಸ್ ನನಗಂತೂ ಸಖತ್ ಇಷ್ಟ. ಆ್ಯಂಡ್ 5th ತೆಂಬಾ ಬಹುಮಾ, ಇವರು ಕ್ಲಾಸಿ ಪ್ಲೇಯರು. ಆ್ಯಂಡ್ 6th ಕಮಿಂದು ಮೆಂಡಿಸ್, 7th ಯಶಸ್ವಿ ಜೈಸ್ವಾಲು, ಆ್ಯಂಡ್ 8th ಡೆರನ್ ಮಿಚೆಲ್ ಇಲ್ಲೂ ಕೂಡ ಇದ್ದಾರೆ, 9th ಬೆನ್ ಡಕೆಟೋ, 10th ಟ್ರಾವಿಸ್ ಹೆಡ್ಡು. ಈ ಒಂದು ಫಾರ್ಮೆಟಲ್ಲಿ ನಮ್ಮ ಇಂಡಿಯಾ ಪ್ಲೇಯರ್ಸು ಒಬ್ಬರೇ ಇರೋದು, ಜೈಸ್ವಾಲ್ ಬಿಟ್ಟರೆ ಇನ್ಯಾರೂ ಇಲ್ಲ, ರನ್ನೇ ಹೊಡೆದಿಲ್ಲ ಆ್ಯಕ್ಚುಲಿ. ಅಂದರೆ ಟೆಸ್ಟ್ ಫಾರ್ಮೆಟಲ್ಲಿ ಹೊಡಿತಾ ಇದ್ದಾರೆ, ಬಟ್ ರ್ಯಾಂಕಿಂಗ್ಸಲ್ಲಿ ಇನ್ನೂ ಬಂದಿಲ್ಲ ಅಷ್ಟೇ. ಮತ್ತು ಮೆನ್ಸ್ T20 ಆಲ್ರೌಂಡರ್ಸ್ ಇದರಲ್ಲಿ ಸಾಯಿಮ್ ಅಯೂಬ್ ಅಂತ ಇದ್ದಾರೆ, ಇವರು ಪಾಕಿಸ್ತಾನ್ ಪ್ಲೇಯರು, ಸಖತ್ತಾಗಿ ಆಡ್ತಾರೆ ರೀಸೆಂಟಾಗಂತೂ. ಆ್ಯಂಡ್ 2nd ಸಿಕಂದರ್ ರಾಜಾ ಇದ್ದಾರೆ, 3rd ಪೊಸಿಷನಲ್ಲಿ ರಾಸ್ಟನ್ ಚೇಜ್, 4th ಪೊಸಿಷನಲ್ಲಿ ಮೊಹಮ್ಮದ್ ನಬಿ, ಆ್ಯಂಡ್ 5th ಪ್ಲೇಸಲ್ಲಿ ರೊಮೋರಿಯೋ ಸಫೋರ್ಡ್ ನಮ್ಮ RCB ಪ್ಲೇಯರು. 6th ಪ್ಲೇಸಲ್ಲಿ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಮಗ, ಒಬ್ಬರೇ ಇಂಡಿಯಾ ಪ್ಲೇಯರ್ ಕಾಣಿಸ್ಕೋತಾ ಇರೋದಿಲ್ಲಿ. 7th ಪೊಸಿಷನಲ್ಲಿ ಡಿಪೆಂದರ್ ಐರ್ಸ್ ಅಂತ ಏನೋ ಇದೆ. ಆ್ಯಂಡ್ 8th ಪೊಸಿಷನಲ್ಲಿ ಮೊಹಮ್ಮದ್ ನವಾಜ್, 9th ಪೊಸಿಷನಲ್ಲಿ ವನಿಂದು ಅಸರಂಗ, 10th ಅಜ್ಲಾಮುತುಲ್ಲಾ, ಒಮರ್ ಝಿ ಇದರಿದ್ದಾರೆ. ಬಟ್ ಪಾಕಿಸ್ತಾನದವ್ರು ಇಬ್ಬರಿದ್ದಾರೆ ಮಗ, ಸೂಪರ್. ಪಾಕಿಸ್ತಾನ ಆ್ಯಕ್ಚುಲಿ ಇವಾಗ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ಅಂತ ಅನಿಸುತ್ತೆ. ಇದು ICC ರ್ಯಾಂಕಿಂಗ್ಸ್ನ ಅನೌನ್ಸ್ ಮಾಡಿರೋದು. ಇವಾಗ ಮೇನ್ ಮ್ಯಾಟ್ರಿಗೆ ಬರೋದ ನಮ್ಮ RCB ಪ್ಲೇಯಿಂಗ್ 11 ನೋಡ್ತಾ ಇದ್ದೀರಾ. ವಿರಾಟ್ ಕೊಹ್ಲಿ, ಬಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಟಿದರ್, ಜಿತೇಂದ್ರ ಶರ್ಮಾ, ಟೀಮ್ ಡೇವಿಡ್, ರೊಮಾರಿಯೋ ಸಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹೇಸಲ್ ವುಡ್, ಯಶ್ ದಯಾಲ್, ಶುಯೇಶ್ ಶರ್ಮಾ ನಿಮ್ಗೆ ಗೊತ್ತಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಥರ ಬರ್ತಾರೆ, ಪಡಿಕಲ್ ಆಚೆ ಹೋಗ್ತಾರೆ ಅಷ್ಟೇ. ಇದು ನಮ್ಮ RCB ಅವ್ರದ್ದು ಪ್ಲೇಯಿಂಗ್ 11 ಮಗ. ರೆಡಿ ಇದ್ದೀವಿ ನಾವು. ಈ ಒಂದು ಆಕ್ಷನಲ್ಲಿ ಏನಾದರೂ ನೆನ್ನೆ ವಿಡಿಯೋ ಮಾಡಿದ್ದೆ, ಒಂದು ಡ್ರೇರಸ್ನ ಎತ್ತಾಕೊಂಡು ಬಂದರೆ ಈ ಒಂದು 11 ಅಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ ಥರ ಇರುತ್ತೆ. 11ನ ಯಾರನ್ನ ಕೂರಿಸ್ಬೋದು, ಆ ಡ್ರೇರಸ್ನ ಬಂದ್ರೆ ಅಂತ ಹೇಳಿದ್ರೆ ಸಖತ್ ಕನ್ಫ್ಯೂಸ್ ಆಗುತ್ತೆ, ಯಾರನ್ನ ಕೂರ್ಸೋಕ್ಕಾಗಲ್ಲ, ಬಿಕಾಸ್ ಎಲ್ಲರಿಗೂ ಬೆಂಕಿ ಥರ ಇದ್ದಾರೆ. ಅಕಸ್ಮಾತ್ ಸಫರ್ಡ್ ಏನಾದರೂ ಫೇಲ್ಯೂರ್ ಆದರೆ ಅವ್ರನ್ನ ಬರ್ಬೋದು ಆ ಒಂದು ಪ್ಲೇಸಲ್ಲಿ, ಅವ್ರಿಗೆ ಅವರೇ ಸಾಟಿ, ಅವ್ರು ಬಿಟ್ಟರೆ ಏನೂ ಇಲ್ಲ. ಬಿಕಾಸ್ ಇಬ್ಬರು ಕೂಡ ಬೌಲಿಂಗ್ ಹೋಗ್ತಾರೆ, ಇಬ್ಬರು ಕೂಡ ಕೆಚ್ತಾರೆ ಬ್ಯಾಟಿಂಗಲ್ಲಿ. ಇಷ್ಟೇ ಆಪ್ಷನ್ ಇರೋದು, ನೋಡೋದ ಏನಾಗುತ್ತೆ ಅಂತ. ಈ ಒಂದು ಆಪ್ಷನಲ್ಲಿ ಯಾರನ್ನ ಪಿಕ್ ಮಾಡ್ಬೋದು ಅಂತ ನಿಮಗೇನು ಅನಿಸುತ್ತೆ ಅಂತ ಫಸ್ಟ್ ಕಾಮೆಂಟ್ ಮಾಡಿ ಗಾಯ್ಸ್. ಯಾರು ಕೂಡ ಕಾಮೆಂಟೇ ಮಾಡಲ್ಲ ಬಾಯ್ಸ್, ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಓಕೆ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಅಂತ. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಸಿಗ್ತಾ ಇರುತ್ತೆ, ಬಟ್ ಯಾರು ಕೂಡ ಜಾಯ್ನೇ ಆಗ್ತಿಲ್ಲ. ಇಷ್ಟೇ ಜನಗಳು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.